ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, SSLC ಫಲಿತಾಂಶ ನಿಜವಾಗಿಯೂ ಎಲ್ಲರೂ ಸಂತೋಷ ಪಡುವಂಥ ವಿಷಯ. ಯಾಕಪ್ಪ ಅಂದ್ರೆ 94.1% ಮಕ್ಕಳು ಪಾಸಾಗಿದ್ದಾರೆ. ಹೆಮ್ಮೆ ಪಡುವ ವಿಷಯ. ಸರ್ಕಾರಿ ಶಾಲೆಗಳಲ್ಲಿ ಫೇಲ್ ಆಗಿಲ್ಲ, 0. ಖಾಸಗಿ ಶಾಲೆಗಳಲ್ಲಿ 22 ಮತ್ತು 5 ಆಗಿದ್ದಾವೆ. ಸರ್ಕಾರಿ ಶಾಲೆಗಳು ಇವತ್ತು ಒಳ್ಳೆ ರಿಸಲ್ಟ್ ತೋರಿಸ್ತಾ ಇದ್ದಾವೆ. ಇದೊಂದು ದೊಡ್ಡ ಸಾಧನೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಸರ್ಕಾರಿ ಶಾಲೆಗಳು ಒಳ್ಳೆಯ ಶಿಕ್ಷಣದಪ್ಪ ಅಂತ ಕ್ಲಿಯರೆನ್ಸ್ ಆಗ್ತದೆ. ಇದು ಇಲ್ಲೇ ವಿಶೇಷವಾಗಿ ಮುದು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿದಂತೆ ಎಲ್ಲರ ಪರಿಶ್ರಮದಿಂದ ದಾಖಲೆ ಫಲಿತಾಂಶ ಸಾಧ್ಯವಾಗಿದೆ. ಅನುತ್ತೀರ್ಣ ಪ್ರಮಾಣ ಅತ್ಯಂತ ಕಡಿಮೆ ಇರುವ ಕಾರಣ ಈ ಬಾರಿ ಪರೀಕ್ಷೆ 3 ಇರುವುದಿಲ್ಲ. ಅನುತ್ತೀರ್ಣರಾದ ಎಲ್ಲ ಮಕ್ಕಳನ್ನು ಪರೀಕ್ಷೆ 2ಕ್ಕೆ ಸಿದ್ಧಪಡಿಸಲು ಪರಿಹಾರ ಬೋಧನೆಯ ಮೂಲಕ ಅವರಿಗೆ ನೆರವಾಗಲು ಶಿಕ್ಷಕರಿಗೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲ, ನಾನು ಏನು ಹೇಳ ಬಯಸ್ತೀನಪ್ಪ ಇವತ್ತಂದ್ರೆ, ನಿಜವಾಗಿ ನಮ್ಮಲ್ಲಿ ಪ್ರತಿಭಾವಂತ ಮಕ್ಕಳಿದ್ದಾರೆ. ಭಾಳ ಮೆಚ್ಚುವಂಥದ್ದು. ಕಳೆದ 5 ವರ್ಷಗಳಿಂದ ನೋಡ್ತಾ ಇದ್ದೀವಿ ಒಳ್ಳೆ ರಿಸಲ್ಟ್. 625 ಮಾರ್ಕ್ಸ್ನ ಪಡಿ ಹುಡುಗಾಟಲ್ಲ. ಅದರಲ್ಲೂ ಮುಖ್ಯವಾಗಿ 8 ತುಳುಗರು 625 ಅದ್ಭುತ, 2 ಮಾತಿಲ್ಲ. ಇಷ್ಟೆಲ್ಲ ಪಡೆದರೂ ನಮ್ಮಲ್ಲೇ ಈ ವಿಜ್ಞಾನಿಗಳ, ಅದರಲ್ಲೂ ನೋಬೆಲ್ ಬಹುಮಾನ ಪಡೆಯುವಂಥ ಮಕ್ಕಳು ಯಾಕೆ ಬಿಟ್ಟು ಬರ್ತಾ ಇಲ್ಲ? CB ರಾಮಣ್ಣರಂಥ ಪ್ರತಿಭಾವಂತರು ಯಾಕೆ ಬರ್ತಾ ಇಲ್ಲ? 100ಕ್ಕೆ 100 ತೊಗೊಳ್ತಾ ಇದ್ದಾರಲ್ರಿ ಇವರು ಹುಡುಗರು. PUCಯಲ್ಲೂ ಅಷ್ಟು, ಸೈನ್ಸಲ್ಲೂ ಅಲ್ಲೂ 98, 99% ತೊಗೊಳ್ತಾ ಇದ್ದಾರೆ. ಅದರಲ್ಲೂ ಈ ಖಾಸಗಿ ಸ್ಕೂಲ್ಗಳಲ್ಲಂತೂ ಯಾವ ಅಡ್ವರ್ಟೈಸ್ಮೆಂಟ್ ನೋಡಿದ್ರಂತೆ ಏನು ಅದ್ಭುತ ನಮ್ಮ ದೇಶದ ಪರಿಸ್ಥಿತಿ ಆಗ್ಬೋದಾಗಿದೆ. ಯಾಕಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಲ್ಲೂ ಬರ್ತಾ ಇದ್ದಾರೆ. ಆದ್ರೆ ನಾವು ಕೇಳಬೇಕಾಗಿದ್ದೀನಪ್ಪ ಅಂದ್ರೆ, ಸರ್ಕಾರಿ ಶಾಲೆಗಳು ಎಷ್ಟಿದ್ದಾವಪ್ಪ ಎಲ್ಲ ಕಡೆ ಅನ್ನುವಂಥ ಪ್ರಶ್ನೆ ಒಂದು. ಎರಡನೇದು, ಈ ಖಾಸಗಿ ಶಾಲೆಗಳಲ್ಲಿ ಸಿಗುತ್ತಿರುವಂತಹ ಗುಣಮಟ್ಟ ಸರ್ಕಾರಿ ಶಾಲೆಗಳು ಸಿಗ್ತಾ ಇದೆ. ಅದು ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಯಲ್ಲಿ ಕಲೀಲಿಕ್ಕೆ ಆಸ್ಪದನ ಇವತ್ತು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದೊಡ್ಡ ಪ್ರಶ್ನೆ ಇದು. ಯಾಕಂತಂದ್ರೆ ಪ್ರತಿಯೊಂದು ಹಳ್ಳಿ ಹೋಬಳಿಗಳನ್ನು ನೋಡಿದಾಗ ಸಮೀಪದ ಊರುಗಳಿಗೆ ಹೋಗೋದು ಮಾಡೋದು ಬರ್ತಾ ಇರ್ತೀವಿ. ಇಲ್ಲಿ ಕ್ವಾಲಿಟಿ ಆಫ್ ದ ಎಜುಕೇಷನ್ ಮತ್ತೇನು ಇನ್ನೊಂದು ಪಾಸ್ ಮಾಡಿಸೋ ಸಲುವಾಗಿ ಅಧಿಕಾರಿಶಾಹಿ ಇರ್ಬೋದು, ನಮ್ಮ ರಾಜಕಾರಣಿಗಳಿರ್ಬೋದು, ಎಲ್ಲರೂ ಪ್ರೆಷರ್ ಮಾಡ್ತಾ ಇದ್ದಾರೆ. ಹೆಚ್ಚು ಪಾಸ್ ಆಗಬೇಕು. ಅಡ್ಡಿಲ್ಲ, ಪಾಸ್ ಆಗಬೇಕು ಅಂತ ಹೇಳೋದು ಬರ್ಪಡಿದೆ. ಆದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಮಕ್ಕಳು ಇವರೆಲ್ಲ ಕಡೆ ಸ್ವಂತ ಬರೋದು ಪಾಸ್ ಆಗ್ತಾರೆ ಅನ್ನಿಸೋದು ಭಾಳ ಪ್ರಶ್ನೆ ಇದೆ. ಇವತ್ತು ಭಾಳ ಸೂಕ್ಷ್ಮ ವಿಚಾರ ಮಾಡಬೇಕಾಗಿದೆ. ಮತ್ತು ಈ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗ್ತಾ ಇದೆಯಲ್ಲ ಅನ್ನೋದು ಒಂದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕಂದರೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 600 ಕೋಟಿ ಜನಸಂಖ್ಯೆ ಇದ್ದಾರೆ. ಅವರೆಲ್ಲರೂ ಮಕ್ಕಳಿಗೆ, ಪ್ರತಿಯೊಬ್ಬ ಮಗುವಿಗೂ, ಪ್ರತಿಯೊಂದು ಮಗುವಿಗೂ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಅದು ಎಲ್ಲರೂ ಪ್ರೈವೇಟ್ದಲ್ಲಿ ಭಾಳಷ್ಟು ಹಚ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲ್ಗಳಿಗೆ ಸಾಕಷ್ಟು ಕಳಿಸ್ತಾ ಇದ್ದಾರೆ. ಈ ಸಲ ಅಂತ 98.440, ದಕ್ಷಿಣ ಕನ್ನಡ ಉಡುಪಿಯಲ್ಲಿ 98, ಮತ್ತು ಉತ್ತರ ಕನ್ನಡ 98, 97 ಹಾಸನ, ಮಂಡ್ಯ 97, ಶಿರಸಿ 97, 96 ಹಾವೇರಿ, ಕೊಡಗು 96, ಶಿವಮೊಗ್ಗ 96.56, ವಿಜಯನಗರ 96.39. ಹೀಗೆಲ್ಲ ಪರ್ಸೆಂಟೇಜ್ ಚೆನ್ನಾಗಿದೆ. ಆದ್ರೆ ಎಲ್ಲ ಮಕ್ಕಳಿಗೂ ಇದು ಇಂಥ ಒಂದು ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಆಗಿತ್ತು, ಸಿಕ್ಕತ್ತೇನೋ ಅಂತೇಳಿ. ಭಾಳಷ್ಟು ಕಡೆ ಮಕ್ಕಳು ಶಾಲೆಗೆ ಬರೋದಿಲ್ಲ, ಮಾಡೋದಿಲ್ಲ. ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಶಿಕ್ಷಣದ ಕಡೆಯಿಂದ ಶಿಕ್ಷಕರು ಸರಿಯಾಗಿ ಪ್ರೈವೇಟದಲ್ಲೇ ಆಗ್ತದೆ, ಅಲ್ಲಿ ಪೆನ್ ಹಚ್ಚಿ ಕೆಲಸ ಮಾಡಿಸ್ತಾರೆ. ಹಾಗಾಗಿ ಸರ್ಕಾರಿ ಸ್ಕೂಲ್ ಕಡಿಮೆ ಆಗಿಲ್ಲ. ಆದರೆ ಅಲ್ಲಿ ನಮಗೆ ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಇವೆಲ್ಲ ಇಷ್ಟೆಲ್ಲ ಔಟ್ ತೊಗೊಂಡ್ರು ಹೆಚ್ಚು ಮಕ್ಕಳು. 98-99% ನಮ್ಮಲ್ಲಿ ರಿಸಲ್ಟ್ ಬಂದರು. ಒಬ್ಬ ಇಲ್ಲಿವರೆಗೆ CB ರಾಮಣ್ಣ ನಂತರ ಒಬ್ಬ ವಿಜ್ಞಾನಿ ಬರ್ತಾ ಇಲ್ಲ. ಯಾಕೆ? ಎಲ್ಲಿ ತಪ್ಪಿದ? ಅಷ್ಟೇ ಅಲ್ಲ, ಇದು ಎಲ್ಲ ಮಕ್ಕಳಿಗೂ ಸಿಗ್ತಾ ಇದ್ದಾರೆ ಶಿಕ್ಷಣ. ನಾವು ಖರ್ಚು ಮಾಡೋದು 2%. ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಧೈರ್ಯ, ನಮ್ಮ ಯಾರು ಮೋದಿಯವ್ರ ಸರ್ಕಾರದಲ್ಲಿ ಈ 2 ಸರ್ಕಾರ ಇದ್ದರೂ ಸಹಿತ ಖರ್ಚು ಮಾಡೋದು ಎಷ್ಟಪ್ಪ? ಕೇವಲ
2%, ₹1 ಅಂದರೆ 2 ಪೈಸೆ. ಅಷ್ಟಕ್ಕೆ ಇಷ್ಟು ರಿಸಲ್ಟ್ ಅದ. ಅದನ್ನು ಇಲ್ಲಿ ನಾವು 15-16% ಶಿಕ್ಷಣ ಖರ್ಚು ಮಾಡಿದ್ರೆ ನಾವು ಯಾಕೆ ಬೀಟ್ ಮಾಡೋದಿಲ್ಲ ಚೈನಾ ಅಂತ ದೇಶನ ಮತ್ತು ಅಮೇರಿಕಾ ಅಂತ ದೇಶನ ಅನ್ನೋದು ಇವತ್ತು ಕುಂತು ವಿಚಾರ ಮಾಡಬೇಕಾಗ್ಯದ. ಇವತ್ತು ನಮ್ಮ ದೇಶಕ್ಕೆ ನಾವು ವಿಶ್ವಗುರು ಅಂತ ಕರ್ಕೊಳ್ತೀವಿ. ಮೊನ್ನೆ ಅದನ್ನ ಮುರಳಿ ಮನೋಹರ್ ಜೋಶಿ ಅವರು ಹೇಳಿದ್ದು, ಇನ್ನು ಕರೀದು ಬಂದ್ ಮಾಡಿಬಿಟ್ರಿ ಅದನ್ನಂತೇಳಿ. ಯಾಕಂದ್ರೆ ಇಂಥ ಪ್ರತಿಭಾವಂತ ಮಕ್ಕಳಿದ್ದಾಗ ಇದರಲ್ಲಿ ಒಂದು ಮಗುನೂ ಸಹಿತ ಇವತ್ತು ದೊಡ್ಡ ಟೆಕ್ನಿಷಿಯನ್ ಆಗಿ, ದೊಡ್ಡ ವಿಜ್ಞಾನಿ ಆಗಿ ನೋಬೆಲ್ ಬಹುಮಾನ ಪಡೆಯುವಂಥದ್ದು ಫಿಸಿಕ್ಸದಲ್ಲಿ ಆಗಿರ್ಬೋದು, ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಮತ್ತು ಇನ್ನೂರು ಸಬ್ಜೆಕ್ಟ್ಗಳಾಗಿರ್ಬೋದು. ಯಾಕೆ ತೊಗೊಳ್ತಾ ಇಲ್ಲ ಅನ್ನೋದಕ್ಕೆ ಉತ್ತರವನ್ನು ನಾವು ತೊಗೊಳ್ಬೇಕಾಗಿದೆ. ಕಾರಣ ಏನಪ್ಪ ಅಂದ್ರೆ ಹೈಯರ್ ಎಜುಕೇಷನ್ ಆದಮೇಲೆ ಅಂದ್ರೆ PUC ಆದಮೇಲೆ PUC ಚಲೋ ರಿಸಲ್ಟ್ ಅದು ಇಲ್ಲ ಅಂತಲ್ಲ, ಆದ್ರೆ ಉನ್ನತ ಶಿಕ್ಷಣಕ್ಕೆ ಇಲ್ಲಿ ಯಾವುದೇ ರೀತಿ ಸಹಾಯ ಸಹಕಾರ ಇಲ್ಲ. ಗೌರ್ಮೆಂಟ್ ಸಹಿತ ರಿಲ್ಯಾಕ್ಸೇಷನ್ ಕೊಡುತ್ತೆ, ಅದರ ಫೀಸ್ ತುಂಬುವಂಥ ಶಕ್ತಿ ಎಷ್ಟು 100 ತೊಗೊಳ್ಳೋಂಥ ಮಕ್ಕಳಿಗೆ ಅದು ಅವ್ರ ತಂದೆ ತಾಯಿಗೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ಯಾರು ಪ್ರೊಫೆಷನಲ್ ಕೋರ್ಸ್ ಇಲ್ಲಿ ನಮ್ಮ ದೇಶ ಏನಾಗ್ಬಿಟ್ಟಿದೆಪ್ಪ ಅಂದ್ರೆ 99 ಔಟ್ ಮಾಡೋದು, ಪ್ರೊಫೆಷನಲ್ ಕೋರ್ಸ್ ಹೋಗೋದು, ಅಲ್ಲಿ ಖರ್ಚು ಮಾಡ್ಕೊಳ್ಳೋದು ಲಕ್ಷ ಆನಂತರ ಪ್ರೈವೇಟ್ದಾಗ ಎಲ್ಲೋ ತುಡುತ್ತಾ ಹೋಗೋದಿಲ್ಲ, ಅದು ವಿದೇಶಕ್ಕೆ ಟ್ರೈನ್ ಅಂತೀನೋ ಅಲ್ಲಿ ಹೋಗಿಬಿಡೋದು. ಇದು ನೋಡೋದು. ಇದಕ್ಕೆಲ್ಲ ಪರಿಹಾರ ಹುಡುಕಿದ್ರೆ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ನಾವು ಇವತ್ತು ಹೆಮ್ಮೆ ಪಡ್ತಾ ಇದ್ವಿ ಅರ್ಧಾರಲ್ಪ ನಮ್ಮ ಪ್ರತಿಭಾವಂತ ಮಕ್ಕಳು ಅಂತ. ಆದ್ರೆ ಮುಂದೆ ಅವರು ಹೈಯರ್ ಎಜುಕೇಷನ್ಗೆ ಆ ಪ್ರಮಾಣದ ಒಂದು ಸಂಶೋಧನೆ ಮತ್ತು ಇನ್ನುಳಿದ ವಿಷಯಕ್ಕೆ ನಮ್ಮಲ್ಲಿ ಹೆಲ್ಪ್ ಇಲ್ಲ. ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಅಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಹೋಗ್ಬೇಕು. ಭಾಳಷ್ಟು ತಂದೆ ತಾಯಿಗಳಿಗೆ ಸಾಧ್ಯ ಇಲ್ಲ. ಮತ್ತು ಅದರೊಳಗೆ ಬ್ಯಾಂಕ್ಗಳು ಸಾಲ ಕೊಡ್ತದೆ ಮಾಡ್ತದೆ ಹೇಳ್ತೀವಿ. ಎಷ್ಟು ಕೊಡ್ತಾರೆ? ಫೀ ಕೊಡ್ತಾರೆ ಅವರು, ಡೊನೇಷನ್ಗಿಲ್ಲ. ಇಲ್ಲಿ ಡೊನೇಷನ್ ಹಾವಳಿದ ಪ್ರೈವೇಟ್ದಲ್ಲಿ, ಅದನ್ನು ತಡೆಯೋದಂಗೆ. ಅದಕ್ಕೆಲ್ಲ ಪರಿಹಾರಗಳೇನು? ಯಾಕೆ ಇದನ್ನೆಲ್ಲ ಜವಾಬ್ದಾರಿ ಹೊತ್ತೆ ಸರ್ಕಾರ ಮಾಡಬಾರ್ದು ಅಂತ ಪ್ರತಿಭಾವಂತರಿಗೆಲ್ಲ ಅವಕಾಶ ಸಿಗ್ತದೆ ಇಂಡಿಯಾದಲ್ಲೇ. ಈ ದೇಶ ಚೈನಾ ಹಿಂದಾಗ್ತದೆ ರೀ. ಇವತ್ತು ಚೈನಾ ಅಂತ ದೇಶ ಅಮೇರಿಕಾಗೆ ಟಕ್ಕರ್ ಕೊಡ್ತಾ ಇದೆ. ಸುಳ್ಳಲ್ಲದ ವಿಷಯ. ಅಲ್ಲಿ ಕಮ್ಯುನಿಸ್ಟ್ ಬಂದಿಲ್ಲ ಅಂತಲ್ಲ, ಆದರೆ ಎಜುಕೇಷನ್ ಪ್ರತಿಯೊಬ್ಬರಿಗೂ ಇವತ್ತಲ್ಲಿ ಉದ್ಯೋಗ ಎಲ್ಲರಿಗೂ ಅದಾವೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಎಲ್ಲನೂ ಇವತ್ತು ನಮ್ಮ ದೇಶಕ್ಕೆ ಬಂದು ಬೀಳುವಂಥ ಇವತ್ತು ಕಂಪ್ಯೂಟರ್ಗಳು, ಇನ್ನುಳಿದಗಳು ವಸ್ತುಗಳು ಏನದಾವೆ ಎಲ್ಲ ಟೆಕ್ನಿಕಲಿ ಅವೆಲ್ಲ ಅಲ್ಲಿವನ್ನ ನಾವು ತೊಗೊಂಡು ಅವಕ್ಕೇನೋ ನಾವು ಏನು ಮಾಡ್ತೀವಿ, ಜೋಡಪ್ ಮಾಡ್ಕೊಂಡು ಇಲ್ಲಿ ಮಾರಾಟ ಮಾಡ್ತೀವಿ. ಅಸೆಂಬಲ್ ಅಂತ ಕರ್ಕೊಳ್ತೀವಿ. ಅಸೆಂಬಲ್, ಮೇಡ್ ಇನ್ ಚೈನಾ, ವಿ ಆರ್ ಅಸೆಂಬಲ್. ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಮಧು ಬಂಗಾಪುರವರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಮೋದಿಯವರಾಗಿರ್ಬೋದು, ನಮ್ಮಲ್ಲಿ ಭಾರಿ ಪ್ರತಿಭಾ ಅಂತಂದರೆ. ಆದರೆ ಅವ್ರ ಭವಿಷ್ಯ ಅಷ್ಟು ಮಟ್ಟಿಗೆ ಅದ, ಅವ್ರಿಗೆ ಏನೇನು ಸಿಗ್ಲಿಕ್ಕೆ ಸಾಧ್ಯ ಅದ, ಇದನ್ನು ಸಹಿತ ನಾವು ಚಿಂತನೆ ಮಾಡಬೇಕಾಗ್ಯದ. ಅಲ್ಲ ಔಟ್ ತೊಗೊಳ್ಳೋ ಮಂದಿ ಈ ಮಕ್ಕಳಲ್ಲೇ ಯಾಕಪ್ಪ ಇವರಿಗೆಲ್ಲ ಹೈಯರ್ ಎಜುಕೇಷನ್ ಫ್ರೀ ಮಾಡಬಾರ್ದು? ಸಿಗ್ತದೆ ಸೀಟ, ಅದು ದುಡ್ಡು ತುಂಬೋರು ಯಾರು? ಎಷ್ಟೋ ತಂದೆ ತಾಯಿಗಳು ತುಂಬ ಸಾಧ್ಯತೆ ಇಲ್ಲ. ಇವರೆಲ್ಲ ಬಂದಂಥ ಮಕ್ಕಳು ಮಿಡಲ್ ಕ್ಲಾಸು, ಹೈಯರ್ ಮಿಡಲ್ ಕ್ಲಾಸು, ಸಾಲ ಮಾಡಿ ಸೊಲಭ ಮಾಡಿಸ್ತಾ ಇದ್ದಾರೆ ಪ್ರೈವೇಟ್ದಲ್ಲೇ. ಈ ಮಕ್ಕಳ ಒಂದು ಮುಖಗಳನ್ನು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ, ಹೌದಪ್ಪ ಇಲ್ಲೇ ಕೇವಲ ಪ್ರೈವೇಟ್ದಲ್ಲಿದ್ದಂಥ ಮಕ್ಕಳು ಹೆಚ್ಚಿಗೆ ರ್ಯಾಂಕ್ ಕೊಡುವಂಥದ್ದು ಕಾಣ್ತಾ ಇದ್ದಾವ. ಆ ಸ್ಕೂಲ್ಗಳಲ್ಲಿ ತೆಗೆದು ನೋಡಿದಾಗ ಸರ್ಕಾರಿ ಸ್ಕೂಲ್ದಲ್ಲಿ ಇಲ್ಲಂತಲ್ಲ, ಅದು ಸರ್ಕಾರಿ ಸ್ಕೂಲ್ಗಳು ಪ್ರತಿಯೊಂದು ಸರ್ಕಾರಿ ಸ್ಕೂಲನ್ನು ಈ ಖಾಸಗಿ ಸ್ಕೂಲ್ಗಳ ಮಟ್ಟಕ್ಕೆ ಹೋಯ್ತು ಫ್ರೀ ಎಜುಕೇಷನ್ ಕೊಡುವಂಥದ್ದು ಮಾಡಿ ಇಲ್ಲಿಯೇ ಉದ್ಯಮಿಗಳನ್ನು ಬೆಳೆಸುವಂಥ ಕೆಲಸವನ್ನು ನಮ್ಮಲ್ಲಿ ರಾಜಕಾರಣಿಗಳು ಅಂದರೆ ಅಧಿಕಾರಶಾಹಿ ಜನ ಯಾಕೆ ಮಾಡ್ತಾಯಿಲ್ಲ, ಅಧಿಕಾರಿಗಳು ಯಾಕೆ ಮಾಡ್ತಾಯಿಲ್ಲ? ಮುಖ್ಯ ಮಾಡುವಾಗ ಸರ್ಕಾರ ಈ ದಿಶೆಯಲ್ಲಿ 18-20%, ನಾನು 15 ಮಿನಿಮಮ್ 15 ಆದರೂ ಇದಕ್ಕೆ ತೆಗೆದಿಟ್ಟರೆ ನಿಶ್ಚಿತವಾಗಿ ನಂದು ಆಗ್ತದೆ. ಮತ್ತು ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಂಥ ಕ್ಷೇತ್ರ ಅದ ರೀ ಅಗ್ರಿಕಲ್ಚರ್. ಅದಕ್ಕೆ ಸಂಬಂಧಿಸಿದಂಥ ಉದ್ಯಮಿಗಳನ್ನು ಅಗ್ರಿಕಲ್ಚರ್ ಮಾರ್ಕೆಟ್ ಮಾಡಿ ಕೊಟ್ಟರೆ, ಒಕ್ಕಲ್ತನಕ್ಕೆ ಮಾರ್ಕೆಟ್ ಮಾಡಿ ಕೊಟ್ಟರೆ ಇವ್ರಿಗೆಲ್ಲ ಉದ್ಯೋಗ ಸಿಗ್ತದೆ. ಉದ್ಯೋಗ ಸಿಕ್ಕರು ಇನ್ನಷ್ಟು ಹುಡುಪ್ಲೆ ಕಲಿತಾರೆ, ಮುಂದಕ್ಕೆ ಹೋಗ್ತಾರೆ. ಇದಕ್ಕೆ ಸಾಕ್ಷಿ ಚೈನಾ ಕಮ್ಯುನಿಸ್ಟ್ ದೇಶ ಇರ್ಬೋದು, ಅದರಲ್ಲಿ ಗಾಂಧೀಜಿಯ ಫಿಲಾಸಫಿಯನ್ನು ಅಳವಡಿಸ್ಕೊಂಡಿದ್ದಕ್ಕಾಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳನ್ನ, ಲಾರ್ಜ್ ಸ್ಕೇಲಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮತ್ತು ಒಕ್ಕಲ್ತನಕ್ಕೂ ಪ್ರಾಶಸ್ತ್ಯ ಕೊಟ್ಟಿದ್ದರಿಂದಾಗಿ, ಉದ್ಯೋಗಕ್ಕೆ ಮತ್ತು ಶಿಕ್ಷಣಕ್ಕೆ ಹೆಚ್ಚು ದುಡ್ಡನ್ನು ಹಾಕಿದ್ರಿಂದಾಗಿ ಇವತ್ತು ಅಮೆರಿಕ ಅಂತ ದೇಶವನ್ನು ಎದುರಿಸಿ ನೋಡಿ. ಇರಾನ್ ಯುದ್ಧದಲ್ಲೇ ಇರಾನ್ ಅಂತ ಸಾಲ ದೇಶ ಇವತ್ತು ಚೈನಾ ಅದ. ಆ ಚೈನಾ ಶಸ್ತ್ರಾಸ್ತ್ರ ಅವೆಲ್ಲ ಟೆಕ್ನಾಲಜಿನ ಅವ್ರು ಇವತ್ತು ಅಮೇರಿಕ ಟೆಕ್ನಿಕ್ಗಳನ್ನ ಟೆಕ್ನಾಲಜಿ ಕಲಿತು ಅವ್ರಿಗೆ ಪ್ರತಿಸ್ಪರ್ಧಿ ನಡೆ ಇವತ್ತು ಸೋಲಿಸುವಂಥ ಹಂತಕ್ಕೆ ಬಂದಿತ್ತಿದ್ದಾರೆ. ಅದರ ಹುಡುಗಾಟ ಅನ್ನೋದು ಅದು ನಮ್ಮಲ್ಲಿ ಆಗಬೇಕಾಗಿತ್ತಪ್ಪ ಅಂದ್ರೆ ಶಿಕ್ಷಣ ಬೇಸ್ ಆಗಬೇಕು ಅನ್ನೋದು ಭಾಳಷ್ಟು ಜನರ ಕಳಕಳಿ ಮನವಿ. ಆ ದಿಶೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಹೆಜ್ಜೆಯಿಟ್ಟ ಭಾಳ ಉತ್ತಮ. ನಮ್ಮನ್ನು ನಾವು ಕಟ್ಕೊಳ್ಳುವಂಥದ್ದು, ನಮ್ಮಲ್ಲಿಯ ನಾವು ಕೈಗಾರಿಕೆ ಉದ್ಯಮ ಬೆಳೆಸುವಂಥದ್ದು ಭಾಳ ಅನಿವಾರ್ಯ. ಅದಕ್ಕೆ ಉದ್ಯೋಗ ಹೆಚ್ಚು ಸೃಷ್ಟಿಯಾಗುವಂಥ ಕೃಷಿಯ ಕ್ಷೇತ್ರ, ಅದರಿಂದ ಉದ್ಯಮಿಗಳು ಮಾಡುವಂಥದ್ದು ಮಾಡಿದರೆ, ರೈತರಿಗೆ ಮಾರ್ಕೆಟ್ ಮಾಡಿದರೆ ಅವ್ರು ಸ್ವತಃ ಮಾಡ್ಕೊಳ್ತಾರೆ. ಇದೆಲ್ಲ ಬರುವಂಥ ಪ್ರಸಂಗ ಇಲ್ಲ. ಅದು ಸರ್ಕಾರದ ಕರ್ತವ್ಯ.
ಎಲ್ಲ ಮಕ್ಕಳಿಗೂ ಹೈಯರ್ ಎಜುಕೇಷನ್ ಫ್ರೀ ಆಗುವಂಥದ್ದು ಮಾಡಿದರೆ ಭಾಳ ಉತ್ತಮ. ಇವೆಲ್ಲ ಸಾಕ್ಷಿಗಳು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿ. H16 ನ್ಯೂಸ್ ಅರ್ಥ ದೇಶಿ ತರಮಿದು ಸತ್ಯದ ಕೈಗಂಡಿ ವಂದನೆಗಳು.